ರಾಮ ಜನ್ಮಭೂಮಿಯಲ್ಲಿ ನಿಮ್ಮ ರಿಪಬ್ಲಿಕ್ ಹಣದ ಅತಿ ದೊಡ್ಡ ತಂಡ ಬೀಡು ಬಿಟ್ಟಿದೆ. ಪ್ರತಿ ಭಾಗಗಳಿಂದಲೂ ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದೇ ರೀತಿ ನನ್ನ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಕೂಡ ರಾಮ ಜನ್ಮಭೂಮಿಯಲ್ಲಿದ್ದಾರೆ, ಮಾಹಿತಿ ಕೊಡ್ತಾ ಇದ್ರು. ಓವರ್ ಟು ಯು ಜಯಪ್ರಕಾಶ್ ಶೆಟ್ಟಿ. ಓಕೆ, ಕರ್ನಾಟಕದ ಜನರಿಗೆ ಹೇಳ್ತಾ ಇರುವಂಥದ್ದು, ನಾನೀಗ ನಿಮಗೆ ಮೊದಲಿಗೆ ಲತಾ ಮಂಗೇಶ್ಕರ್ ಚೌಕ್ ತೋರಿಸಿದೆ. ಮತ್ತೊಮ್ಮೆ ರಾಜು ತೋರಿಸಿ. ಲತಾ ಮಂಗೇಶ್ಕರ್ ಚೌಕ್ ಅಲ್ಲಿದೆ ನೋಡಿ, ಅಲ್ಲಿದೆಯಾ, ಕಾಣ್ತಾ ಇದೆಯಲ್ಲ? ಅಲ್ಲಿಂದ ಬಂದರೆ ಆ ಕೆಳಗಡೆ ನೀವು ಅಲ್ಲಿ ಗೇಟ್ ಇದೆ ನೋಡಿ, ಆ ಗೇಟ್ ಥ್ರೂ ಬಂದರೆ ನೀವಿಲ್ಲಿ ಸರಯೂ ನದಿಯನ್ನು ಕಾಣ್ಬೋದು ನೋಡಿ. ಇದು ಸರಯೂ ನದಿ, ಸರಯೂ ನದಿ, ಕಂಪ್ಲೀಟ್ ಸರಯೂ ನದಿ. ಸರಯೂ ನದಿ ಹಿಂಗೆ ತಗೋ, ಸರಯೂ ನದಿ. ಸರಯೂ ನದಿ ಹೆಂಗಿದೆ ನೋಡಿ ಇಲ್ಲಿ, ಆ ಕಡೆ ಈ ಥರ ನೀವು ಸರಯೂ ನದಿ ನೋಡ್ಬೋದು. ಇಲ್ಲಿ ಫುಲ್ ಕಂಪ್ಲೀಟ್ ಕವರ್ ಮಾಡಿದ್ದಾರೆ ಸರಯೂ ನದಿ. ಓಕೆ, ಆಮೇಲೆ ಈ ಸರಯೂ ನದಿ ಅಲ್ಲಿಂದ ಇಲ್ಲಿ ತನಕ ಸರಯೂ ನದಿ ಇದೆ. ಆಮೇಲೆ ನಿಮಗೆ ಇಲ್ಲಿ ಪಾತ್ ಇದೆ. ನಾನು ಒನ್ಸ್ ಅಗೇನ್ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ಇದರ ಬಗ್ಗೆ ಮಾತಾಡಿಸ್ತೀನಿ. ಒಂದು 5 ನಿಮಿಷ ಮಾತ್ರ ಸರಯೂ ನದಿಯ ವಿಶೇಷತೆ ಬಗ್ಗೆ ಮಾತಾಡ್ತೀನಿ. ನಮ್ಮ ಜೊತೆ ತುಂಬ ವಿವಿಧ ರೀತಿಯ ಸನ್ಯಾಸಿಗಳು, ಸಾಧು ಸಂತರು, ಬೇರೆ ಬೇರೆ ಜನಗಳು ಬರ್ತಾನೆ ಇರ್ತಾರೆ. ಸರಯೂ ನದಿಯ ಬಗ್ಗೆ ಹೌದು. ಸರಯೂ ನದಿ ರಾಮಚರಿತ್ ಮಾನಸ್ನಲ್ಲಿ ತುಂಬ ಸ್ಪಷ್ಟವಾಗಿ ಇವರು ಹೇಳ್ತಾರೆ. ರಾಮ ಹುಟ್ಟಿದ ರಾಮ ಯಾವ ರಾಮ ನಮಗೆ ಇವತ್ತು ಹತ್ತಿರನೋ ಆತ ಹುಟ್ಟಿದ ಅಯೋಧ್ಯೆಯ ಉತ್ತರದಲ್ಲಿ ಹರಿಯುವಂಥ ಸರಯೂ ಅಂತ. ಸರಯೂ ಅನ್ನೋದು ಸಿರು ಧಾತುವಿನಿಂದ ಬರುವಂಥ, ಸಿರು ಅಂದರೆ ಹರಿಯೋದು ಅಂತ ಅರ್ಥ. ಈ ನದಿಯ ಉಗಮದ ಕಥೆ ಭಾಳ ಚೆನ್ನಾಗಿ ಬರುತ್ತೆ. ಈ ರಾಕ್ಷಸನೊಬ್ಬ ವೇದಗಳನ್ನು ತೆಗೆದುಕೊಂಡು ಹೋಗಿ ಸಮುದ್ರವನ್ನು ಹೊಕ್ಬಿಡ್ತಾನೆ. ಆಗ ವಿಷ್ಣು ಏನು ಮಾಡ್ತಾನೆ, ಅದನ್ನು ತೊಗೊಂಡು ಬರಬೇಕು ಅಂತ ಹೇಳಿ ತಾನೊಂದು ಅವತಾರವನ್ನು ಧರಿಸಿ ಆ ವೇದಗಳನ್ನು ತೊಗೊಂಡು ಬಂದು ಪುನರ್ ಪ್ರತಿಷ್ಠಾಪಿಸ್ತಾನೆ, ಈ ಜಗತ್ತನ್ನು ಉಳಿಸ್ತಾನೆ ಅಂತ. ಆಗ ವಿಷ್ಣುವಿನ ಕಂಗಳಲ್ಲಿ ಆನಂದ ಬಾಷ್ಪ ಬರುತ್ತಂತೆ. ಆ ಆನಂದ ಬಾಷ್ಪವನ್ನು ಭಾಳ ಆನಂದದಿಂದ ಬ್ರಹ್ಮ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ಮಾನಸ ಸರೋವರ ಮಾಡಲಾಗುತ್ತೆ. ಮುಂದೆ ವಿವಸ್ವಾನ್ ಅನ್ನುವಂಥ ರಾಜ ಒಂದು ಬಾಣವನ್ನು ಬಿಟ್ಟು ಆ ಮಾನಸ ಸರೋವರನ್ನು ಹರಿಸಿದರೆ ಅದು ಸರಯೂ ನದಿಯಾಗಿ ಹರಿಯುತ್ತೆ ಅಂತ. ಹೀಗಾಗಿ ಮಾನಸದೊಂದಿಗೆ ನೇರವಾಗಿ ಸಂಪರ್ಕ ಇರುವಂಥ ನದಿ ಸರಯೂ ಅಂತ ಹೇಳಲಾಗುತ್ತೆ. ಇದೇ ಸರಯೂ ತೀರದಲ್ಲಿ ನಮಗೆ ಸರಯೂ ತುಂಬ ಕೇಳಲಿಕ್ಕೆ ಸಿಗೋದು ರಾಮಾಯಣದಲ್ಲೇ. ಸರಯೂ ತೀರದಲ್ಲೇ ರಾಮ ಓಡಾಡಿದ್ದು, ರಾಮ ಆಟ ಆಡಿದ್ದು ಅನ್ನುವಂಥ ಉಲ್ಲೇಖಗಳೆಲ್ಲ ಬರೋದ್ರಿಂದ ಅತ್ಯಂತ ಪವಿತ್ರವಾದ ನದಿ ಸರಯೂ ನದಿ. ಮಿತ್ರರೇ, ಸರಯೂನಲ್ಲೇ ರಾಮನ ಅಂತ್ಯ ಕೂಡ ಆಗೋದು. ರಾಮ ಸರಯೂ ನದಿಯಲ್ಲೇ ತನ್ನನ್ನು ತಾನು ಸೇರ್ಕೊಂಡೋಗಿ ಆತ ಪೂರ್ಣ ಪ್ರಮಾಣದಲ್ಲಿ ಸರಯೂನೊಂದಿಗೆ ಒಂದಾಗ್ತಾನೆ ಅಂತ ಹೇಳ್ತಾರೆ. ಇದೇ ಸರಯೂ ನದಿಯಲ್ಲೇ, ನದಿಯ ತೀರದಲ್ಲೇ ಲಕ್ಷ್ಮಣನ ಹೆಂಡತಿ ಕೂಡ ಆಕೆ ಪ್ರಾಯೋಪವೇಶ ಮಾಡ್ತಾಳೆ ಅಥವಾ ಸಮಾಧಿಗೆ ಹೋಗ್ತಾಳೆ, ಹೇಗಾದರೂ ಸರಿ ಸಮಾಧಿಗೆ ಹೋಗಿ ಮುಂದೆ ರಾಮನ ಪದತಲವನ್ನು ಸೇರ್ತಾಳೆ ಅಂತ. ಹೀಗಾಗಿ ಈ ಸರಯೂ ಜೊತೆಗೆ ರಾಮ ಆಡಿದ ವಿಷಯ ಆದರೆ ಇದೇ ಸರಯೂ ಜೊತೆಗೆ ರಾಮನ ಅವನ ಅಂತ್ಯವೂ ಕೂಡ ಸೇರ್ಕೊಂಡಿರೋದ್ರಿಂದ ಭಾರತೀಯರಿಗೆ ಮತ್ತು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾಗಿರುವಂಥ ನದಿ ಅಂತ ನಾವಿದನ್ನು ಭಾವಿಸ್ತೀವಿ. ಸರಯೂ ತೀರ ವಿಹಾರಿ ಅಂತ ರಾಮನನ್ನು ಕರೆದ್ರೆ, ಬೃಂದಾವನ ಸಂಚಾರಿ ಅಂತ ಕೃಷ್ಣನನ್ನು ಕರಿತೀವಿ. ಇವೆರಡೂ ಕೂಡ ಒಂಥರ ಕನೆಕ್ಟೆಡ್ ನಮ್ಮ ವಿಚಾರದಲ್ಲಿ. ಹೀಗಾಗಿ ಸರಯೂ ತೀರದಲ್ಲಿ ನಿಂತಿರುವಾಗೆಲ್ಲ ಒಂಥರ ಆನಂದದ ಭಾವ ಉಂಟಾಗುತ್ತೆ ಅಂತ. ಪ್ರತಿ ಸಲ ಒಂದು ಹೇಳ್ತಾ ಇರ್ತೀವಿ, ಗಂಗಾಸ್ಥಾನ ತುಂಗಾಪಾಲ ಇದನ್ನು ಹೇಳ್ತಾ ಇರ್ತೀವಿ. ಬಟ್ ಯಾವತ್ತೂ ಕೂಡ ರಾಮದಲ್ಲಿ ಜಲಸಮಾಧಿ ಆದ ಅನ್ನೋ ಕಾರಣಕ್ಕಾಗಿ ಅದರ ಬಗ್ಗೆ ಕೆಲವು ಕಥೆಗಳೆಲ್ಲ ಇರುತ್ತೆ. ಅಂದರೆ ಆದರೂ ಒಂದು ತೀರ್ಥಕ್ಷೇತ್ರದಲ್ಲಿ ನದಿ, ಸರಯೂ ನದಿ, ಯಾಕಂದರೆ ನೀವು ಹೇಳಿದಾಗೆ ರಾಮಾಯಣದಲ್ಲಿ ಪದೇ 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 ಇಲ್ಲೇ ಓಡಾಡಿರ್ಬೋದು ರಾಮ ಇಲ್ಲೇ. ಯಾಕಂದರೆ ನಮಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ರಾಮಾಯಣದಲ್ಲಿ ವಿಶೇಷವಾಗಿ ನಮಗೆ ಕೃಷ್ಣನ ಬಾಲಾವತಾರಗಳನ್ನು ನೋಡಿದ್ದೀವಿ, ಬಾಲಲೀಲೆಗಳನ್ನು ನೋಡಿದ್ದೀವಿ. ಆದರೆ ರಾಮನ ಬಾಲಲೀಲೆಗಳನ್ನು ಕೇಳಿದ ಭಾಳ ಕಡಿಮೆ. ಯಾವತ್ತೂ ಕೂಡ ಆತ ಮಹಾರಾಜ ಆದ ನಂತರ ಮತ್ತೊಂದು ಅಂತೇಳಿ. ಬಟ್ ಈಗ ಇಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇರುವಂಥದ್ದು 51 ಇಂಚಿನ, ಅದು ಕೂಡ 5 ವರ್ಷ. ಬಹುತೇಕರಿಗೆ ರಾಮಲಲ್ಲ ಅಂತ ಯಾಕೆ ಕರೀತಾ ಇದ್ದಾರೆ ಅಂದರೆ ಗೊತ್ತಿರಲಿಲ್ಲ. ಯಾಕೆ ಲಲ್ಲ ಅಂತಂದರೆ ಮಗು ಅಂತ ಆಮೇಲೆ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಅಂತೇಳಿ. ಅದು ಹೇಗಿರುವಂಥ ನಿಮ್ಮದೊಂದು ಕಲ್ಪನೆ ಅಂತ. ರಾಮಲಲ್ಲ, ಒಂದು ಲಲ್ಲ ಅನ್ನೋದು ಈ ಉತ್ತರ ಭಾರತದಲ್ಲಿ ಮಕ್ಕಳನ್ನು ಲಲ್ಲ ಅಂತ ಭಾಳ ಪ್ರೀತಿಯಿಂದ ಕರೀತಾರೆ. ರಾಮನನ್ನು ಪ್ರೀತಿಯಿಂದ ಇವರು ರಾಮ್ಲಲ್ಲ ಅಂತಲೇ ಕರೀತಾರೆ. ಈ ಭಾಗದ ಜನ ರಾಮನನ್ನು ಆರಾಧಿಸಬೇಕಾದ್ರೆ ರಾಮ್ ಲಲ್ಲ ಅಂತಲೇ ಕರೀತಾರೆ. ಮತ್ತು ಅವನು ಹುಟ್ಟಿದ ಜಾಗ ಆಗಿರೋದ್ರಿಂದ ಇಲ್ಲಿ ಪುಟ್ಟ ಬಾಲಕನಂತ ಇರೋದು ಸೂಕ್ತವಾಗಿರುವಂಥದ್ದು. ಮತ್ತು ಎಲ್ಲಕ್ಕಿಂತ ಹೆಚ್ಚು 1949ರಲ್ಲಿ ಏನು ಪುಟ್ಟ
ಮೂರ್ತಿ ಬಂತೋ ಅದನ್ನು ರಾಮಲಲ್ಲ ಅಂತಾನೆ ಸಂಬೋಧಿಸಿದ್ರಿಂದ ಮುಂದಿನ ದಿನಗಳಲ್ಲಿ ರಾಮಲಲ್ಲನ ವಿಗ್ರಹನೇ ಇರಲಿ ಅನ್ನುವಂಥ ಭಾವ ಇರ್ಬೋದು. ಆದರೆ ಸರಯುಗೂ ರಾಮನಿಗೂ ಒಂದು ಘನಿಷ್ಠವಾಗಿರುವಂಥ ಸಂಬಂಧ. ಆತ ಆಡಿರುವಂಥ ಆತನ ವಿಟ್ನೆಸ್ ರಾಮನ ಆಟಗಳಿಗೆ, ರಾಮನ ಆ ಓಡಾಟಗಳಿಗೆ, ರಾಮನ ಪ್ರೀತಿಗೆ, ರಾಮನ ಕಾರುಣ್ಯಕ್ಕೆ, ರಾಮನ ಪಿತೃವಾತ್ಸಲ್ಯಕ್ಕೆ, ರಾಮನಿಗೆ ತಾಯಿ ಮೇಲಿದ್ದ ಪ್ರೀತಿಗೆ, ರಾಮನ ಪತ್ನಿಯೊಂದಿಗೆ, ರಾಮ ಭ್ರಾತೃತ್ವ, ಇವೆಲ್ಲಕ್ಕೂ ಸಾಕ್ಷಿ ನಮ್ಗಿವತ್ತು ಏಕಾಂಗಿಯಾಗಿ ಸಿಗೋಳವಳು ಒಬ್ಳೆ. ಇನ್ಯಾರೂ ಈ ಕಟ್ಟಡಗಳೆಲ್ಲ ಬದಲಾಗಿವೆ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಆಗಿದೆ. ನೀವು ಏನನ್ನಾದರೂ ನೋಡಿ, ಆದರೆ ರಾಮ ಅನ್ನುವುದರ ಪರಿಕಲ್ಪನೆ ಬಂದಾಗ ಹೌದು ನಾನು ಸಾಕ್ಷಿ ಅಂತ ಹೇಳ್ಬೋದಾದವಳು ಇವಳು ಮಾತ್ರವೇ. ಹೀಗಾಗಿ ಇವಳಿಗೆ ನಮಸ್ಕಾರ ಮಾಡಿದಾಗ, ಇವಳನ್ನು ಸ್ಪರ್ಶ ಮಾಡಿದಾಗ ರಾಮನನ್ನು ಸಾಕ್ಷಾತ್ತಾಗಿ ನೋಡಿರುವಂಥ, ಇವತ್ತಿಗೂ ಕೂಡ ನಾನೇ ಅಂತ ಧೈರ್ಯವಾಗಿ ಹೇಳಬಲ್ಲಂಥವಳ ಜೊತೆಗೆ ನಾವಿದ್ದೀವಿ ಅಂತ ಭಾವ. ಹೀಗಾಗಿ ಈ ನದಿಯೊಂದಿಗೆ ಆ ಘನಿಷ್ಠವಾಗಿರುವಂಥ ಭಾವ ಅಂತ ನನಗನ್ಸುತ್ತೆ. ಎಷ್ಟು ಅದ್ಭುತವಾಗಿ ಹೇಳಿದ್ರು ನೋಡಿ. ಎಷ್ಟೋ ಕಟ್ಟಡಗಳು ಬದಲಾಗಿರ್ಬೋದು, ಸಿಂಹಾಸನಗಳು ಬದಲಾಗಿರ್ಬೋದು, ಆದರೆ ಸರಿಯು ಬದಲಾಗಿರೋಕ್ಕೂ ಸಾಧ್ಯ ಇಲ್ಲ. ಹೇಗೆ ತಾಯಿ ಬದಲಾಗೋದಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಸರಿಯು ನದಿ ಕೂಡ ಬದಲಾಗೋದಕ್ಕೂ ಸಾಧ್ಯವಿಲ್ಲ. ಕಂಪ್ಲೀಟ್ ರಾಮನ ಎಲ್ಲ ಆ ಬಾಲಾವತಾರಗಳನ್ನು ಅಲ್ಲಿಂದ ಯುವಕನಾಗಿ ಮದುವೆಯಾಗಿ ರಾಜನಾಗಿ 14 ವರ್ಷ ವನವಾಸ ಕಳೆದು ಮತ್ತೆ ಪಟ್ಟಾಭಿಷೇಕ ಎಲ್ಲಕ್ಕೂ ಸಾಕ್ಷೀಭೂತಳು ಈ ಸರಯು ನದಿ. ಓವರ್ ಟು ಯು.